ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 154ನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ, ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು, ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ, ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು, ಪಾರ್ವತಿಯ ತಪಸ್ಸು, ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು, ಪಾರ್ವತಿ ಪರಮೇಶ್ವರರ ವಿವಾಹ, ವಿಘ್ನೇಶ್ವರನ ಉತ್ಪತ್ತಿ, ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ, ಪಾರ್ವತಿಯು ಜನಿಸಿದ ಕೂಡಲೇ ಎಲ್ಲ ಲೋಕಗಳಲ್ಲಿಯೂ ವಾಸಿಸುವ ಚರಾಚರ ಜಂತುಗಳಿಗೆ ಸುಖ ಉಂಟಾಯಿತು. ನರಕದಲ್ಲಿ ಯಾತನೆಯನ್ನು ಅನುಭವಿಸುತ್ತಿದ್ದ
ಜೀವರಾಶಿಗಳಿಗೂ ಕೂಡ ಸ್ವರ್ಗ ಸದೃಶವಾದ ಮಹತ್ ಸೌಖ್ಯವು ಲಭಿಸಿತು. ಹಿಂಸಾ ಸ್ವಭಾವದ ಪ್ರಾಣಿಗಳ ಮನಸ್ಸಿನಲ್ಲಿ ದಯೆ ತಲೆದೋರಿತು. ಗ್ರಹಗಳು ನಕ್ಷತ್ರಗಳು ಅತಿಶಯವಾಗಿ ಪ್ರಕಾಶಿಸಿದವು. ದೇವತೆಗಳ ಏಳಿಗೆ ಹೆಚ್ಚಿತು. ಕಾಡಿನಲ್ಲಿರುವ ಗಿಡಗಳು ಮರಗಳು ಸೊಂಪೇರಿದವು. ಹಣ್ಣುಗಳಲ್ಲಿ ರುಚಿ ಹೆಚ್ಚಿತು. ಹೂಮಾಲೆಗಳಲ್ಲಿ ಪರಿಮಳವು ಹೆಚ್ಚಿತು. ಆಕಾಶವು ನಿರ್ಮಲವಾಯಿತು. ವಾಯು ಹಿತಕರವಾಗಿ ಬೀಸಿತು. ದಿಕ್ಕುಗಳು ಬಹು ರಮಣೀಯವಾಗಿ ಕಾಣಿಸಿದವು. ಸಸ್ಯಗಳು ಸೊಂಪಾಗಿ ಬೆಳೆದು ಹಣ್ಣು ಕಾಯಿಗಳಿಂದ ಕಂಗೊಳಿಸುತ್ತಿದ್ದವು. ಹುಲುಸಾದ ಭತ್ತದ ಪೈರಿನಿಂದ ಭೂಮಿಯು ಬಹು ರಮಣೀಯವಾಗಿ ಶೋಭಿಸುತ್ತಿತ್ತು. ಮಹಾಮಹಿಮರೂ ನಿರ್ಮಲ ಮನಸ್ಕರೂ ಆದ ಮುನಿಗಳು ಎಷ್ಟೋ ಕಾಲದಿಂದ ಮಾಡಿದ ತಪಸ್ಸುಗಳು ಆ ಕಾಲದಲ್ಲಿ ಫಲಪ್ರದವಾದವು. ಮರೆತು ಹೋಗಿದ್ದ ಶಾಸ್ತ್ರಾರ್ಥಗಳೂ ಕೂಡ ಆಗ ನೆನಪಿಗೆ ಬಂದವು. ಸುಪ್ರಸಿದ್ಧವಾದ ಪುಣ್ಯತೀರ್ಥಗಳ ಮಹಿಮೆಯು ಮತ್ತಷ್ಟು ಅತಿಶಯವಾಯಿತು. ಇಂದ್ರ, ಹರಿ, ಬ್ರಹ್ಮ, ವಾಯು, ಅಗ್ನಿ ಮುಂತಾದ ದೇವತೆಗಳು ಸಾವಿರಾರು ಮಂದಿ ವಿಮಾನಗಳಲ್ಲಿ ಬಂದು ಅಂತರಿಕ್ಷದಲ್ಲಿ ನಿಂತರು. ಆ ಹಿಮವತ್ ಪರ್ವತದ ಮೇಲೆ ಅವರು ಹೂವಿನ ಮಳೆಯನ್ನು ಕರೆದರು. ಗಂಧರ್ವರು, ಕಿನ್ನರರು ಮೊದಲಾದವರು ಹಾಡಿದರು. ಅಪ್ಸರ ಸ್ತ್ರೀಯರು ನರ್ತಿಸಿದರು. ಮೇರು ಮೊದಲಾದ ಮಹಾಮಹಾ ಪರ್ವತಗಳು ಪ್ರಶಸ್ತವಾದ ರೂಪವನ್ನು ತಾಳಿ ಬಗೆ ಬಗೆಯ ದಿವ್ಯ ವಸ್ತುಗಳ ಕೈಗಾಣಿಕೆಗಳನ್ನು ತೆಗೆದುಕೊಂಡು ಆ ಮಹೋತ್ಸವಕ್ಕೆ ಬಂದವು. ನದಿಗಳ ಮತ್ತು ಸಾಗರಗಳ ಅಧಿದೇವತೆಗಳು ಎಲ್ಲ ಕಡೆಗಳಿಂದಲೂ ಬಂದರು. ಚರಾಚರ ವಸ್ತುಗಳೆಲ್ಲವೂ ಹಿಮವಂತನ ಬಳಿಗೆ ಬಂದು ಅವನನ್ನು ಓಲೈಸಿದವು. ಅವನು ಪರ್ವತಗಳಲ್ಲೆಲ್ಲ ಮೇಲೆನಿಸಿದನು. ಶ್ರೇಯೋವಂತನೂ ಆದನು. ಪಾರ್ವತಿಯ ಜನ್ಮೋತ್ಸವದ ಆನಂದವನ್ನು ಅನುಭವಿಸಿ ದೇವತೆಗಳೆಲ್ಲ ತಮ್ಮ ತಮ್ಮ ನೆಲೆಗಳಿಗೆ ತೆರಳಿದರು. ಉದ್ಯೋಗಶೀಲರಾದ ವಿದ್ವಾಂಸರು ಸಂಪತ್ತನ್ನು ಅಭಿವೃದ್ಧಿಗೊಳಿಸುವಂತೆ ದೇವತೆಗಳು, ಗಂಧರ್ವರು, ನಾಗೇಂದ್ರರು, ಗಿರಿದೇವತೆಗಳು, ಅಪ್ಸರ ಸ್ತ್ರೀಯರು ಇವರೆಲ್ಲರೂ ತಾವು ತಾವೇ ಮುಂದೆ ಬಂದು ಹಿಮವಂತನ ಮಗಳಾದ ಪಾರ್ವತಿಯನ್ನು ಎತ್ತಿ ಸಾಕಿ ಸಲಹಿ ಕ್ರಮಕ್ರಮವಾಗಿ ಬೆಳೆಸಿದರು. ಕಾಲಕ್ರಮದಿಂದ ಪಾರ್ವತಿಯು ತನ್ನ ಅಸಾಧಾರಣವಾದ ರೂಪ, ಸೌಭಾಗ್ಯ, ವಿವೇಕ ಇವುಗಳಿಂದ 3 ಲೋಕವನ್ನು ಮೀರಿಸಿದಳು. ಅಷ್ಟೇ ಅಲ್ಲ, ಅದಕ್ಕೆ ಅಲಂಕಾರ ಪ್ರಾಯಳೂ ಆದಳು. ಇಷ್ಟರಲ್ಲಿಯೇ ಇಂದ್ರನು ದೇವತೆಗಳಿಗೆ ಆಪ್ತನೂ ಕಾರ್ಯ ಸಾಧನದಲ್ಲಿ ಕುಶಲನೂ ಆದ ನಾರದ ಮಹರ್ಷಿಯನ್ನು ಸ್ಮರಿಸಿಕೊಂಡನು. ಪೂಜ್ಯನಾದ ಆ ದೇವರ್ಷಿಯು ಇಂದ್ರನು ತನ್ನನ್ನು ನೆನೆಸಿಕೊಂಡುದನ್ನು ತಿಳಿದು ಸಂತೋಷದಿಂದ ಅವನ ಮನೆಗೆ ಬಂದನು. ದೇವೇಂದ್ರನು ಆ ಮಹರ್ಷಿಯನ್ನು ಕಂಡು ಸಿಂಹಾಸನದಿಂದ ಎದ್ದು ಬಂದು ಯಥಾಯೋಗ್ಯವಾಗಿ ಪಾದ್ಯವನ್ನು ಸಮರ್ಪಿಸಿ ಪೂಜಿಸಿದನು. ಇಂದ್ರನು ಶಾಸ್ತ್ರೋಕ್ತ ವಿಧಾನದಿಂದ ಮಾಡಿದ ಪೂಜೆಯನ್ನು ಕೈಗೊಂಡು ನಾರದನು
ಅವನ ಕ್ಷೇಮವನ್ನು ವಿಚಾರಿಸಿದನು. ಅಮರಾಧಿಪತಿಯು ದೇವರ್ಷಿಯ ಕುಶಲ ಪ್ರಶ್ನೆಗಳಿಗೆ ಉತ್ತರವಿತ್ತನು. ಇಂದ್ರನು ಹೇಳುತ್ತಾನೆ, ಓ ಮುನಿವರ್ಯ, ಕುಶಲವೆಂಬುದು ಇನ್ನೂ ಮೊಳಕೆಯ ಸ್ಥಿತಿಯಲ್ಲಿಯೇ ಇದೆ. ನೀನು ಜಾಗರೂಕನಾಗಿದ್ದುಕೊಂಡು ಅದರ ಫಲ ಸಮೃದ್ಧಿಯು 3 ಲೋಕಗಳಿಗೂ ಒದಗುವಂತೆ ಮಾಡಬೇಕು. ಇದೆಲ್ಲವನ್ನೂ ನೀನು ಬಲ್ಲೆ. ಆದರೂ ಮತ್ತೊಮ್ಮೆ ಹೇಳುವಂತೆ ನನ್ನನ್ನು ಪ್ರೇರಿಸುತ್ತೀಯೆ. ಮನಸ್ಸಿನಲ್ಲಿರುವ ವಿಚಾರವನ್ನು ಆಪ್ತ ಮಿತ್ರರೊಡನೆ ಹೇಳಿಕೊಂಡರೆ ಎಷ್ಟೋ ನೆಮ್ಮದಿಯು ಉಂಟಾಗುತ್ತದೆ. ವಿಷಯವೇನೆಂದರೆ, ಹಿಮವಂತನ ಪುತ್ರಿಯಾದ ಪಾರ್ವತಿಯು ಪರಮೇಶ್ವರನ ಸಮಾಗಮವನ್ನು ಪಡೆಯುವಂತೆ ಮಾಡಬೇಕಾಗಿದೆ. ನಮ್ಮ ಪಕ್ಷದವರೆಲ್ಲ ಇದಕ್ಕಾಗಿ ಬೇಗನೆ ಪ್ರಯತ್ನಿಸಬೇಕು. ಬಳಿಕ ನಾರದನು ಸಂಗತಿಯೆಲ್ಲವನ್ನೂ ಅರಿತು ಇಂದ್ರನನ್ನು ಬೀಳ್ಕೊಂಡು ಹಿಮವಂತನ ಮನೆಗೆ ಹೋದನು. ಬೆತ್ತದ ಬಳ್ಳಿಗಳು ಚಿತ್ರ ವಿಚಿತ್ರವಾಗಿ ಹಬ್ಬಿದ್ದ ಹೆಬ್ಬಾಗಿಲ ಬಳಿಗೆ ಗಿರಿರಾಜನು ಬಂದು ಬ್ರಾಹ್ಮಣೋತ್ತಮನಾದ ನಾರದನಿಗೆ ನಮಸ್ಕಾರ ಮಾಡಿದನು. ಅಸಮಾನ ತೇಜೋನಿಧಿಯಾದ ದೇವರ್ಷಿಯು ಲೋಕಕ್ಕೆಲ್ಲ ಅಲಂಕಾರದಂತಿರುವ ಹಿಮವಂತನ ಅರಮನೆಯೊಳಕ್ಕೆ ಹೋಗಿ ಅವನು ಒಪ್ಪಿಸಿದ ವಿಶಾಲವಾದ ಸುವರ್ಣ ಪೀಠದಲ್ಲಿ ಕುಳಿತನು. ಪರ್ವತರಾಜನು ಯಥಾಯೋಗ್ಯವಾಗಿ ಅರ್ಘ್ಯ ಪಾದ್ಯಗಳನ್ನು ಸಮರ್ಪಿಸಿದನು. ನಾರದ ಮುನಿಯು ಶಾಸ್ತ್ರೋಕ್ತವಾಗಿ ಆ ಸತ್ಕಾರವನ್ನು ಸ್ವೀಕರಿಸಿದನು. ಬಳಿಕ ಹಿಮವಂತನು ಮೃದು ವಚನದಿಂದ ಆ ಮಹರ್ಷಿಯನ್ನು ಪ್ರಶ್ನಿಸಿದನು. ನಿಮ್ಮ ತಪಸ್ಸು ಅಡ್ಡಿ ಇಲ್ಲದೆ ನಡೆಯುತ್ತಿರುವುದೇ ಎಂದು ಗಿರಿರಾಜನು ಅರಳಿದ ಮುಖದಿಂದ ನಾರದನನ್ನು ಕೇಳಿದನು. ಅದಕ್ಕೆ ಪ್ರತಿಯಾಗಿ ಮಹರ್ಷಿಯೂ ಸಹ ಆತನ ಯೋಗಕ್ಷೇಮವನ್ನು ವಿಚಾರಿಸಿದನು. ನಾರದನು ಹೇಳುತ್ತಾನೆ, ಓ ಪರ್ವತರಾಜ, ನಿನ್ನ ಸನ್ನಿವೇಶವು ಎಷ್ಟು ಪ್ರಶಸ್ತವಾದುದು. ದೇವತೆಗಳು, ಋಷಿಗಳು ಇವರೆಲ್ಲರಿಗೂ ಇದು ನೆಲೆವೀಡಾಗಿದೆ. ಎಲೈ ಹಿಮವಂತನೇ, ನಿನ್ನ ಗುಹೆಗಳು ನಿನ್ನ ಮನಸ್ಸಿನಷ್ಟೇ ವಿಶಾಲವಾಗಿವೆ. ನಿನ್ನ ಗುಣರಾಶಿಗಳು ನಿನ್ನ ಸ್ಥಾವರ ರೂಪವಾದ ಪರ್ವತಕ್ಕಿಂತಲೂ ಗುರುತರವಾಗಿವೆ. ನಿನ್ನ ಜಲಾಶಯಗಳಲ್ಲಿರುವ ನೀರು ನಿನ್ನ ಮನಸ್ಸಿಗಿಂತಲೂ ಹೆಚ್ಚು ತಿಳಿಯಾಗಿದೆ. ಓ ಗಿರೀಂದ್ರ, ನಿನ್ನ ಗುಹಾ ಪ್ರದೇಶಕ್ಕಿಂತ ಮಿಗಿಲಾದ ಮತ್ತೊಂದು ಸ್ಥಳವನ್ನು ನಾವು ಕಾಣಲಾರೆವು. ಸ್ವರ್ಗದಲ್ಲಿಯೂ ಸಹ ಇಷ್ಟೊಂದು ಸಂಪತ್ ಸಮೃದ್ಧಿಯೂ ಇರಲಾರದು. ಅಗ್ನಿ ಸೂರ್ಯರಂತೆ ತೇಜಸ್ವಿಗಳಾದ ಎಷ್ಟೋ ಜನ ಮಹಾಮುನಿಗಳು ನಿನ್ನ ಗುಹೆಗಳಲ್ಲಿ ನಾನಾ ವಿಧವಾಗಿ ತಪಸ್ಸು ಮಾಡುತ್ತಿರುವರು. ಅವರ ಸಾನ್ನಿಧ್ಯದಿಂದ ನೀನು ಸದಾ ಪವಿತ್ರನಾಗಿರುವೆ. ದೇವತೆಗಳು, ಗಂಧರ್ವರು ಮತ್ತು ಕಿನ್ನರರು ತಮ್ಮ ತಮ್ಮ ವಿಮಾನಗಳನ್ನು ಕಡೆಗಣಿಸಿ ಸ್ವರ್ಗವಾಸದಲ್ಲಿ ಅಭಿಲಾಷೆಯನ್ನು ತೊರೆದು ತಂದೆಯ ಮನೆಯಲ್ಲಿರುವಂತೆ ಇಲ್ಲಿ ಆನಂದದಿಂದ ವಾಸಿಸುತ್ತಿರುವರು. ಓ ಶೈಲೇಂದ್ರ, ನೀನೆಷ್ಟು ಧನ್ಯ. ತಾನೇ ಸರ್ವಲೋಕಗಳ ಅಧಿಪತಿಯಾಗಿದ್ದರೂ ಪರಮೇಶ್ವರನು ನಿನ್ನ ದರಿಗಳಲ್ಲಿ ವಾಸಿಸುತ್ತ ಸಮಾಧಿ ನಿರತನಾಗಿ
ತಪಸ್ಸನ್ನು ಮಾಡುತ್ತಿರುವನು. ದೇವರ್ಷಿಯಾದ ನಾರದನು ಆದರ ವಚನದಿಂದ ಹೀಗೆ ಹೇಳುತ್ತಿರಲು, ಹಿಮವಂತನ ಪಟ್ಟದ ರಾಣಿಯಾದ ಮೇನೆಯು ಆ ಮಹರ್ಷಿಯನ್ನು ನೋಡಬೇಕೆಂದು ಮಗಳೊಡನೆಯೂ ಮಿತ ಪರಿವಾರದೊಡನೆಯೂ ಕೂಡಿ ಲಜ್ಜೆಯಿಂದ ನಮ್ರಳಾಗಿ ಆ ಮನೆಯನ್ನು ಸೇರಿದಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 154ನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.